ವಂದನೆಗಳು ಸ್ನೇಹಿತರೆ. ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ. ಕೊಲಂಬಸ್ ಅಮೇರಿಕಾ ಖಂಡವನ್ನು ಕಂಡುಹಿಡಿದ ಅಂತ ನಾವೆಲ್ಲ ಓದಿರ್ತೀವಿ. ಆದರೆ ಅವನೇ ಕಂಡುಹಿಡಿದ ಅನ್ನೋದು ಎಷ್ಟು ಸರಿ? ಒಂದು ವಿಷಯನ ಕಂಡುಹಿಡಿಯೋದು ಅಂದರೆ ಏನು? ಆ ವಿಷಯದ ಬಗ್ಗೆ ಹಿಂದೆ ಯಾವುದೇ ವ್ಯಕ್ತಿಗೆ ಅರಿವಿರಬಾರದು. ಅಂಥ ಒಂದು ವಿಷಯವನ್ನು ನಾವು ಕಂಡುಹಿಡಿದ್ರೆ ಅದನ್ನು ಡಿಸ್ಕವರಿ ಅಂತ ಅನ್ನಬಹುದು. ಆದರೆ ಇಲ್ಲಿ ಕೊಲಂಬಸ್ ಅಮೇರಿಕಾವನ್ನು ತಲುಪೋಕ್ಕೆ ಮುಂಚೆಯೇ ಸಾವಿರಾರು ವರ್ಷಗಳಿಂದ ಈ ಖಂಡದಲ್ಲಿ ಜೀವಿಸ್ತಿದ್ದಂಥ ಜನಗಳಿದ್ದರು. ಅವರಿಗೆ ಅವರದ್ದೇ ಆದ ಇತಿಹಾಸಗಳು, ಸಂಸ್ಕೃತಿಗಳು, ಪ್ರಕೃತಿಯೊಂದಿಗೆ ಹೊಂದಿಕೊಂಡಿದ್ದ ಜೀವನ ಶೈಲಿಗಳಿದ್ವು. ಇಲ್ಲಿಯ ಮೂಲ ನಿವಾಸಿಗಳು ಎಷ್ಟು ವರ್ಷಗಳಿಂದ ಇಲ್ಲಿ ಜೀವಿಸ್ತಿದ್ದಾರೆ ಗೊತ್ತಾ? ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಮೇರಿಕಾ ಖಂಡದ ಮೊಟ್ಟ ಮೊದಲ ಮೂಲ ನಿವಾಸಿಗಳನ್ನು ಪ್ಯಾಲಿಯೋ ಇಂಡಿಯನ್ಸ್ ಅಂತ ಕರೀತಾರೆ. ಅವರು ಸುಮಾರು 13,000ದಿಂದ 10,000 ವರ್ಷಗಳವರೆಗೆ ಇಲ್ಲಿದ್ದವರು. ಅವರ ನಂತರ ಬಂದವರು ಆರ್ಚಿಕ್ ಪೀಪಲ್. ಅವರು ಸುಮಾರು 10,000ದಿಂದ 2,500 ವರ್ಷಗಳ ಹಿಂದಿನವರೆಗೂ ಇಲ್ಲಿದ್ದವರು. ತದನಂತರ ಬಂದವರು ವುಡ್ಲ್ಯಾಂಡ್ ಪೀಪಲ್. ಅವರು 2,500 ವರ್ಷಗಳಿಂದ 1,100 ವರ್ಷಗಳ ಹಿಂದಿನವರೆಗೆ ಇಲ್ಲಿದ್ದವರು. ನಂತರ ವಿಟೆಸ್ಲಿ ಪೀಪಲ್. ಅವರು ಸುಮಾರು 400ರಿಂದ 1,100 ವರ್ಷಗಳವರೆಗೆ ಇಲ್ಲಿದ್ದವರು. ಈಗಿರುವಂಥವರು ಮಿಶ್ರ ಜನಾಂಗ. ಅಂದರೆ ಇಲ್ಲಿ ವಲಸೆ ಬಂದಂಥ ಯುರೋಪಿಯನ್ನರು ಅಥವಾ ಬೇರೆ ಬೇರೆ ಜನಾಂಗಗಳಿಂದ, ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದಂತಹ ಜನಗಳ ಜೊತೆಗೆ ಮಿಶ್ರವಾಗಿರುವಂಥವರು. ಕೊಲಂಬಸ್ ಅಮೇರಿಕಾವನ್ನು ತಲುಪಿದಾಗ ಆ ಖಂಡದಲ್ಲಿ ಸುಮಾರು 574 ಬುಡಕಟ್ಟು ದೇಶಗಳಿದ್ವು. ಆ ಎಲ್ಲ ದೇಶಗಳಿಗೂ ತಮ್ಮದೇ ಆದ ಪ್ರತ್ಯೇಕ ಭಾಷೆ, ಸಂಸ್ಕೃತಿ, ಇತಿಹಾಸ, ಜೀವನ ಶೈಲಿಗಳಿದ್ವು. ಅವನು ಇಲ್ಲಿಗೆ ಬಂದಾಗ ಇಲ್ಲಿದ್ದ ಜನಸಂಖ್ಯೆ ಸುಮಾರು 70,82,000. ಕೊಲಂಬಸ್ ಬಂದದ್ದು ಚಿನ್ನ, ವಜ್ರ, ವೈಡೂರ್ಯಗಳ ಹುಡುಕಾಟದಲ್ಲಿ. ಅವನು ಹೊರಟದ್ದು ಭಾರತ ದೇಶವನ್ನು ಹುಡುಕುತ್ತಾ, ಆದರೆ ತಲುಪಿದ್ದು ಅಮೇರಿಕಾವನ್ನು. ಹೀಗೆ 1492ರಲ್ಲಿ ಅಮೇರಿಕಕ್ಕೆ ಅವನು ಬಂದಾಗ ಇಲ್ಲಾಗಲೇ ನೂರಾರು ದೇಶಗಳು, ಲಕ್ಷಾಂತರ ಜನ ಸಾವಿರಾರು ವರ್ಷಗಳಿಂದ ಜೀವಿಸ್ತಿದ್ದಾರೆ. ಹೀಗಿರುವಾಗ ಕೊಲಂಬಸ್ ಆ ದೇಶವನ್ನು ಆ ದೇಶ ಅಲ್ಲ ಖಂಡ, ಆ ಖಂಡವನ್ನು ಕಂಡುಹಿಡಿದ ಎಂಬ ಕಥೆಯನ್ನು ನಾವು ಒಪ್ಪಿಕೊಂಡು ಅದನ್ನೇ ಪುಸ್ತಕಗಳಲ್ಲಿ ಓದುವುದು ಎಷ್ಟು ಸರಿ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.